ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಅರುಣಾನುರಾಗ 48ನೇ ಅಧ್ಯಾಯವನ್ನು ನೀವೀಗಾಗಲೇ ನೋಡಿದ್ದೀರಿ. 49ನೇ ಅಧ್ಯಾಯವನ್ನು ಶುರು ಮಾಡೋಣ. ಸೂರ್ಯನ ತೋಳತೆಕ್ಕೆಯಲ್ಲಿ ಮೈಮರೆತ ಅರುಣಾಳನ್ನು ಎಚ್ಚರಿಸಿ, ನಮ್ಮೋರೇ, ಈ ದೇವಸ್ಥಾನ ಇದು, ಹೇಳಿ ಹೋಗೋಣ, ಲೇಟ್ ಆಗತ್ತೆ, ಆಮೇಲೆ ಮೊದಲೇ ತುಂಬ ಬಿಸಿಲಿದೆ, ಮನೇಲಿ ಅಪ್ಪ ಅಮ್ಮ ತಂಗಿ ಎಲ್ಲರೂ ಕಾಯ್ತಿರ್ತಾರೆ ಅಲ್ವಾ ಎಂದನು ಸೂರ್ಯ. ಹೌದು, ಆದರೆ ನಿನ್ನ ಜೊತೆಯಲ್ಲಿದ್ದಾಗ ಜಗತ್ತೇ ಮರೆತು ಹೋಗುತ್ತೆ ಕಣೋ ಹುಡುಗ. ಅದೇನಿಟ್ಟಿದೆಯಾ ಈ ಕಣ್ಣಲ್ಲಿ? ಕಣ್ಣನ್ನು ನೋಡಿದ ತಕ್ಷಣ ಅದರ ಮಾಂತ್ರಿಕತೆಗೆ ಸಿಲುಕಿ ವಶವಾಗಿ ಬಿಡ್ತೀನಿ. ಫಳಫಳ ಗಾಜಿನಂತೆ ಹೊಳೆಯುವ ಈ ಕಣ್ಗಳು, ಭಯ ಆಗತ್ತೆ ನನಗೆ, ಅಪ್ಪಿತಪ್ಪಿ ಎಲ್ಲಿ ಜಾರು ಬಿದ್ದು ಹೊಡೆದು ಹೋಗ್ತಾವೋ ಅಂತ. ನಾನೇ ಪ್ರತಿ ಕ್ಷಣ ಜೊತೆಗಿದ್ದು ಈ ಕಂಗಳ ಕಾಪಾಡ್ಕೋಬೇಕು ಅಂತ ಅನಿಸುತ್ತೆ. ನೋಡು, ನಿನ್ನೆ ಇಷ್ಟೊತ್ತಲ್ಲಿ ಈ ಕಂಗಳಲ್ಲಿ ನನಗೋಸ್ಕರ ಹನಿ ಜಿನುಗಿತ್ತು. ಅದೇ ನನಗೆ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದು ಗೊತ್ತಾ. ನನ್ನಿಂದ ನಿನ್ನ ಕಣ್ಣಲ್ಲಿ ನೀರು ಬರೋದು ಯಾವತ್ತಿಗೂ ನಾನು ಸಹಿಸೋಲ್ಲ. ಒಂದೊಂದು ಸಲ ಅನಿಸುತ್ತೆ ಸೂರ್ಯ, ನಾನು ಪ್ರತಿದಿನ ಪೂಜೆ ಮಾಡೋ ಆ ದೇವರು ಒಂದು ಗೊಂಬೆ ಸೃಷ್ಟಿಸಿ ಅದಕ್ಕೆ ಜೀವ ತುಂಬಿ ನನಗೋಸ್ಕರನೇ ನನ್ನ ಬದುಕಿನ ವಿಳಾಸಕ್ಕೆ ನಿನ್ನ ಉಡುಗೊರೆಯಾಗಿ ಕಳಿಸಿದಾನೇನೋ ಅಂತ. ಇಲ್ಲಾಂದರೆ ನೀನೇ ಯೋಚನೆ ಮಾಡು, ನನ್ನ ಇಷ್ಟು ಪ್ರೀತಿಸೋ ಹುಡುಗ, ಇಷ್ಟು ಹೇಳಿ ಮಾಡಿಸಿದಂಥ ಗುಣ ಇರೋ ನೀನು ನಂಗೆ ಪರಿಚಯ ಆಗೋದು ಅಂದರೆ ಏನು? ನಿನ್ನ ಮೇಲೆ ಪ್ರೀತಿ ಹುಟ್ಟೋದು ಅಂದರೆ ಏನು? ಸುಮ್ಮನೆನಾ? ಆಕಾಶವನ್ನು ಬಿಟ್ಟು ನೆಲಕ್ಕೆ ಬೀಳೋ ನಕ್ಷತ್ರ ಕೂಡ ನೇರವಾಗಿ ಬಂದು ಮನೆಯೊಳಗೆ ಬೀಳಲ್ಲ. ಅಂಥದ್ರಲ್ಲಿ ಆ ಚಂದ್ರನ ತಮ್ಮನ ಥರ ಇದೆಯಾ? ಅದು ಹೇಗಿಷ್ಟು ಸಲೀಸಾಗಿ ಎಲ್ಲೂ ದಾರಿ ತಪ್ಪಿಸ್ಕೊಳ್ಳದೆ ನೇರವಾಗಿ ನನ್ನ ಬದುಕಿನ ಮನೆಯ ಆಧಾರಕ್ಕೆ ಬಂದು ಕುಳಿತೆ ಅಂತ. ನಿಜ ಹೇಳು, ಯಾರು ನಿನ್ನ ಕಳಿಸಿದ್ದು? ಹಾಂ, ನನ್ನ ಜೀವನಕ್ಕೆ ಬಂದು ನನ್ನ ಬದುಕಿನ ಶಿಸ್ತು ಏಕಾಗ್ರತೆ ಹಾಳು ಮಾಡೋಕ್ಕೆ ಯಾರ ಹತ್ರ ಎಷ್ಟು ದುಡ್ಡು ಡೀಲ್ ಮಾತಾಡಿದ್ಯಾ ಹೇಳೋ ನನ್ನ ಹೃದಯಕ್ಕಂತ ಕಳ್ಳ. ಅದು ಯಾರೇ ನಿನ್ನ ಕಳಿಸಿದ್ರು ನಾನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೋಗಲಿ, ಮತ್ತೆ ನಿನ್ನ ಯಾರು ವಾಪಸ್ ಕರ್ಕೊಂಡು ಹೋಗೋಕ್ಕೆ ಬರಲ್ಲ ತಾನೆ? ಅಂಥವ್ರೇನಾದರೂ ಇದ್ದರೆ ಈಗಲೇ ಹೇಳಿಬಿಡು, ಅವ್ರು ಯಾರು ನಮ್ಮ ಹತ್ರಕ್ಕೂ ಸುಳಿಯೋದಂತೆ ನೋಡ್ಕೋತೀನಿ. ಯುದ್ಧ ಮಾಡಿ ಆದರೂ ನನ್ನ ಬದುಕಲ್ಲಿ ಶಾಶ್ವತವಾಗಿ ಉಳಿಸ್ಕೋತೀನಿ. ಸೂರ್ಯ, ಕಡೆಯದಾಗಿ ನಿನ್ನ ಬದುಕಲ್ಲಿ ನನಗೊಂದು ಅವಕಾಶ ಕೊಟ್ಟು ನಿನ್ನ ಜೀವನದಲ್ಲಿ ನಾನು ಜೊತೆಯಾಗಿ ನಡೆಯೋ ಅವಕಾಶ ಕೊಡ್ತೀಯಾ? ಅದೇ ಗಾಜಿನ ಕಣ್ಣುಗಳ ನೋಡುತ್ತಾ ಕೈ ಮೇಲೆ ಕೈ ಇಟ್ಟು ಕೇಳಿದ ಪ್ರಶ್ನೆಗೆ ಸೂರ್ಯನಿಂದ ಜಾರಿದ ಕಂಬನಿಯಷ್ಟೇ ಉತ್ತರವಾಗಿತ್ತು. ಇಬ್ಬರು ತುಂಬ ದಿನಗಳ ನಂತರ ಮನಸ್ಸು ಬಿಚ್ಚಿ ಮಾತಾಡಿದರು. ಮನಸ್ಸುಗಳು ಹಗುರವಾಗಿ ಬಾನಲಿ ತೇಲಿ ಹೋಗಲು ಕಾತರಿಸಿದ್ದವು. ಮನಸ್ಸಿನ ಮನೆಗೆ ಪ್ರೀತಿಯ ಅಡಿಗಲ್ಲನ್ನು ಇಬ್ಬರು ಸೇರಿ ಇಟ್ಟಿದ್ದರು, ದೇವರ ಸನ್ನಿಧಿಯಲ್ಲಿ ಅವನ ಆಶೀರ್ವಾದದೊಂದಿಗೆ. ಫೋನ್ ರಿಂಗ್ ಆಗತ್ತೆ ಸೂರ್ಯನದ್ದು. ಗುರು, ನೀವೇನು ಆಚೆ ಬರ್ತೀರಾ ಇಲ್ಲ ದೇವಸ್ಥಾನದಲ್ಲೇ ಇದ್ಬಿಡೋ ಪ್ಲ್ಯಾನ್ ಏನಾದರೂ ಮಾಡಿದ್ದೀರಾ? ನಾನು ಪೂಜಾ ಮೇಡಮ್ ಹೊರಗಡೆ ನಿಂತು ಕಾದು ಕಾದು ಸಾಕಾಯಿತು. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರೋದಾದರೆ ಹೇಳು. ಹೇಗಿದ್ದರೂ ಸಾಲಲ್ಲಿ ಜನ ಕೂತಿದ್ದಾರೆ, ನಾನು ಒಂದು ಟವಲ್ ಹಾಸ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಸಂಜೆ ಎಣ್ಣೆ ಕುಡಿಯೋಕ್ಕಾದ್ರೂ ಕಮಾಯಿ ಆಗತ್ತೆ. ಈ ಬಿಸಿಲಲ್ಲಿ ನನ್ನ ಫೇಸ್ ಎಲ್ಲ ಟ್ಯಾನ್ ಆಗ್ತಿದೆ ಗೊತ್ತಾ. ಆಮೇಲೆ ನಮ್ಮ ಹುಡುಗಿ ಹೆಸ್ರಿಗೆ ತಕ್ಕಂತೆ ಕರಿಯ ಆಗಿದೆಯಾ ಅಂತ ಮದುವೆ ಆಗಲಿಲ್ಲ ಅಂದರೆ ನೋಡು, ಇಬ್ಬರು ಪ್ರೀತಿ ಮಾಡೋರನ್ನು ದೂರ ಮಾಡಿದ ಪಾಪ ನಿಂಗೆ ತಟ್ಟೋದು. ಯೋಚನೆ ಮಾಡು, ನೀನೇನೋ ಅದಕ್ಕೇನ ಹೇಗೋ ಒಪ್ಪಿಸಿ ನಿಮ್ಮ ಲೈನ್ ಕ್ಲಿಯರ್ ಆಯಿತು. ನಮ್ಮ ಹುಡುಗಿನೋ ಒಂದೊಂದು ದಿನ ಒಂದೊಂದು ಥರ ಆಡ್ತಾಳೆ. ಈಗೇನು ನೀನು ಬರ್ತೀಯೋ ಇಲ್ಲ ನಾನೇ ಒಳಗೆ ಬರಲೋ ಅಂದ ಕರಿಯ. ಲೋ ಎಡ್ಬಿಡಂಗಿ, ಸಿಕ್ಕಿದೆ ಚಾನ್ಸ್ ಅಂತ ಎಷ್ಟು ಮಾತಾಡ್ತೀಯ? ಹಾಂ, ಬರ್ತಾ ಇದ್ದೀವಿ ಇರು. ಬಿಸಿಲು ಅಂತ ಬಾಯಿ ಬಡ್ಕೊಳ್ಳೋ ಬದಲು ಅಲ್ಲೇ ನೆರಳಲ್ಲಿ ಇರ್ಬೋದು ತಾನೆ. ಎಲ್ಲ ಹೇಳ್ಕೊಡ್ಬೇಕು ದಡ್ಡಂತಂದು. ಬರ್ತಾ ಇದ್ದೀವಿ ಇರು ಎಂದು ಫೋನ್ ಡಿಸ್ಕನೆಕ್ಟ್ ಮಾಡಿ, ಬನ್ನಿ ನಮ್ಮೋರೆ, ಕರಿಯ ಪೂಜಾ ಮೇಡಮ್ ಇಬ್ಬರು ಕಾಯ್ತಾ ಇದ್ದಾರೆ, ಹೋಗೋಣ, ಲೇಟ್ ಆಗತ್ತೆ ಎಂದು ಅರುಣಾಳನ್ನು ಕೈ ಹಿಡಿದು ಎಬ್ಬಿಸಿ ನಿಧಾನವಾಗಿ ಹೊರಗೆ ಕರ್ಕೊಂಡು ಬರ್ತಾನೆ ಸೂರ್ಯ. ಅಬ್ಬ, ಕಡೆಗೂ ಬಂದ್ರಲ್ಲ, ಎಲ್ಲಿ ಅಲ್ಲೇ ಫಿಕ್ಸ್ ಆಗಿಬಿಡ್ತೀರೋ ಅಂದ್ಕೊಂಡು ಭಯ ಆಗಿತ್ತು ಎಂದು ನಗುತ್ತಾ ಪೂಜಾ ಅರುಣಾಳ ಹತ್ರ ಹೋಗಿ ಸನ್ನೆ ಮಾಡಿ ಮನಸ್ಸು ಬಿಚ್ಚಿ ಎಲ್ಲ ಮಾತಾಡದೆ ತಾನೆ ಎಂದಳು. ಅರುಣ ಕಣ್ಣು ಮಿಟುಕಿಸಿ ಹೌದು ಎಂದಳು. ಹೊರಡೋಣ ಎನ್ನುತ್ತಾ ಕರಿಯನ ಮಾತಿಗೆ ಸೂರ್ಯ ಹೊರಡೋಣ. ಪೂಜಾ ಮೇಡಮ್, ನೀವು ಇಲ್ಲಿಂದ ಕಾರಲ್ಲಿ ನಮ್ಮವ್ರ ಜೊತೆಗೆ ಹೋಗಿ, ನಾವು ಬೈಕಲ್ಲಿ ಹೋಗ್ತೀವಿ. ಮನೆವರೆಗೂ ನಾವು ಬರೋದು ಸರಿ ಹೋಗಲ್ಲ.
ಇಬ್ಬರು ಹುಷಾರಾಗಿ ಮನೆ ತಲುಪಿದ ಕೂಡಲೇ ಒಂದು ಫೋನ್ ಮಾಡಿ ಆಯಿತಾ? ನಾವು ರೂಮ್ಗೆ ಹೋಗಿರ್ತೀವಿ. ಏನಾದರೂ ಅರ್ಜೆಂಟ್ ಇದ್ದರೆ ಯಾವಾಗ ಬೇಕಾದರೂ ಫೋನ್ ಮಾಡಿ ಎನ್ನುತ್ತಾ ಅರುಣ ಕಡೆ ನೋಡುತ್ತಾ ಕಣ್ಣಲ್ಲೇ ಹುಷಾರು, ಜಾಸ್ತಿ ಆಯಾಸ ಮಾಡ್ಕೋಬೇಡಿ ಎಂದು ಹೇಳಿ ಕಾರಲ್ಲಿ ಕೂರಿಸಿದನು ಸೂರ್ಯ. ಪೂಜಾ ಸೂರ್ಯನ ಹತ್ತಿರ ಬಂದು, ನೀನೇನು ಚಿಂತೆ ಮಾಡಬೇಡ, ನಿಮ್ಮನ್ನು ನಾವೆಲ್ಲರೂ ಚೆನ್ನಾಗಿ ನೋಡ್ಕೋತೀವಿ. ಹಾಗೆ ತುಂಬ ಥ್ಯಾಂಕ್ಸ್, ಇಷ್ಟು ದಿನ ನಮಗೆಲ್ಲ ಒಂದು ಶಕ್ತಿಯಾಗಿ ಧೈರ್ಯ ಕೊಡುತ್ತಾ ಜೊತೆಯಾಗಿದ್ದು ನೋಡ್ಕೊಂಡಿದ್ದಕ್ಕೆ. ನಾವಿನ್ನೂ ಬರ್ತೀವಿ. ಹಾಗೆ ಅರುಣ ಒಂದು ವಾರ ಆಫೀಸ್ ಕಡೆ ಬರಲ್ಲ, ಮನೆಯಿಂದ ಓಡಾಡೋದು ಆಗಲ್ಲ. ಡಾಕ್ಟರ್ ರೆಸ್ಟ್ ಹೇಳಿದ್ದಾರೆ ಅಲ್ವಾ, ಅವಳನ್ನು ನೋಡಬೇಕು ಅನಿಸಿದರೆ ಒಂದು ಫೋನ್ ಮಾಡಿ ನನಗೆ, ನಾನು ಹೇಗಾದರೂ ಆಚೆ ಕರ್ಕೊಂಡು ಬರ್ತೀನಿ ಆಯಿತಾ? ಬರಲಾ? ನೀವಿಬ್ಬರೂ ಹುಷಾರಾಗಿ ಹೋಗಿ ಎಂದು ಹೇಳಿ ತಾನು ಕಾರ್ ಹತ್ತಿ ಕೂತಳು. ಡ್ರೈವರ್ಗೆ ಮನೆ ಲೊಕೇಶನ್ ಹೇಳಿ ಹೊರಡು ಎಂದಳು. ಕಾರ್ ನಿಧಾನವಾಗಿ ಹೊರಟಿತು. ಅರುಣ ಹಿಂದೆ ತಿರುಗಿ ಸೂರ್ಯನಿಗೆ ಕೈ ಬೀಸಿ ಬರ್ತೀನಿ ಎಂದು ಹೇಳಿ ಅವನು ಮರೆಯಾಗುವವರೆಗೂ ನೋಡುತ್ತಲೇ ಇದ್ದಳು. ಕಾರ್ ಮರೆಯಾದ ಮೇಲೆ ಸೂರ್ಯ ಕರಿಯನನ್ನು ತಬ್ಬಿ, ಕರಿಯ, ಇವತ್ತು ತುಂಬ ಖುಷಿಯಾಗ್ತಿದೆ ಮಗ. ನಾನು ಅಂದ್ಕೊಂಡಿದ್ದು, ಆಸೆ ಪಟ್ಟಿದ್ದು ನನ್ನ ಜೀವನದಲ್ಲಿ ಯಾವುದೂ ಆಗಲ್ಲ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಈ ದೇವರ ಸನ್ನಿಧಿಯಲ್ಲಿ ನಮ್ಮವರು ನಂಗೆ ಸಿಕ್ಬಿಟ್ರು. ಇನ್ನೇನೂ ಬೇಕಿಲ್ಲ ಕರಿಯ, ಈ ಲೈಫಲ್ಲಿ ಅವರಿಗೋಸ್ಕರ ಬದುಕೋದಷ್ಟೆ. ಸೂರ್ಯನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸೂರ್ಯನ ಖುಷಿ ನೋಡಿ ಕರಿಯ, ನಿಜ ಅಣ್ಣ, ನೀನು ಯಾವಾಗಲೂ ಇಷ್ಟು ಖುಷಿಯಾಗಿ ಇದ್ದಿದ್ದನ್ನೇ ನೋಡೇ ಇರಲಿಲ್ಲ. ನೀನು ಮತ್ತೊಬ್ಬರ ಖುಷಿಗೆ ಇಷ್ಟು ದಿನ ಜೀವನ ಸವೆಸಿದ್ಯಾ. ಇನ್ಮೇಲೆ ನಿಮಗೋಸ್ಕರ, ನಿಮ್ಮಿಬ್ಬರಿಗೋಸ್ಕರ ಬದುಕು. ನಾನು ನಿನ್ನ ಸೇವಕನಾಗಿ ಯಾವಾಗಲೂ ಜೊತೆಯಲ್ಲಿರ್ತೀನಿ. ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಅನ್ನೋ ಹಾಗೆ, ಗುರು ಎಲ್ಲಿ ಶಿಷ್ಯ ಅಲ್ಲಿ. ನೀನು ಯಾವಾಗಲೂ ಇಷ್ಟೇ ಖುಷಿಯಾಗಿದ್ದರೆ ಸಾಕು, ನನಗಿನ್ನೇನು ಬೇಡ ಅಣ್ಣ ಎನ್ನುತ್ತಾ ಮತ್ತೊಮ್ಮೆ ಸೂರ್ಯನನ್ನು ತಬ್ಬಿ ಅಳಲು ಶುರು ಮಾಡಿದ ಕರಿಯ. ಯಾಕೋ ಕರಿಯ ಅಳ್ತಾ ಇದೆಯಾ, ಏನಾಯಿತು? ಏನಿಲ್ಲ ಕಣನು, ಇದು ಕಣ್ಣೀರಲ್ಲ, ಖುಷಿಗೆ ಬರ್ತಾ ಇದೆ. ಬಡ್ಡಿ ಮಗನ ಕಣ್ಣೀರೇ ಬರಲ್ಲ ನನಗೆ ಅಂದ್ಕೊಂಡಿದ್ದೆ, ನೋಡು ಬರ್ತಿರೋದು ಎಂದ ಕರಿಯ. ನಗುತ್ತಾ ಬೆನ್ನಿಗೆ ಗುದ್ದಿ ನಡಿ ಹೋಗೋಣ ಎಂದ ಸೂರ್ಯ. ಅಣ್ಣ, ಬೆಳಗ್ಗೆಯಿಂದ ತಲೆ ಗಿರ್ರ್ ಅಂತಿದೆ. ಹೇಗೂ ಹತ್ತಿಗೆ ಸಿಕ್ಕಿದ ಖುಷಿಗೆ ಪಾರ್ಟಿ ಮಾಡಬೇಕಲ್ಲ, ಈಗಲೇ ಒಂಚೂರು ಅಂದ ಕರಿಯ. ಲೋ, ದೇವ್ರ ಮುಂದೆ ನಿಂತು ಏನು ಮಾತಾಡ್ತಿದ್ಯಾ? ಅದು ಬೆಳಗ್ಗೆನೆ, ಪಾರ್ಟಿನೂ ಇಲ್ಲ, ಎಂಥದ್ದು ಇಲ್ಲ. ನಡಿ ನಡಿ, ಅಲ್ಲೆಲ್ಲಾದರೂ ಟೀ ಕೊಡಿಸ್ತೀನಿ, ಕುಡಿದು ರೂಮ್ಗೆ ಹೋಗೋಣ. ಎಷ್ಟು ದಿನ ಆಯಿತು ರೂಮ್ ಬಿಟ್ಟು. ಹುಡುಗರು ಏನೇನು ಅವತಾರ ಮಾಡಿದಾರೋ ಏನೋ. ಪಾರ್ಟಿ ಗೀಟಿ ಏನಿದ್ರು ರಾತ್ರಿ ಕೊಡಿಸ್ತೀನಿ ಎಂದ ಸೂರ್ಯ. ಅಣ್ಣ, ನೀನು ಹೆಂಗಿದ್ದೆ? ಯಾವಾಗ ಕುಡಿತೀವೋ ಆವಾಗಲೇ ಪಾರ್ಟಿ, ಆವಾಗಲೇ ಹಗಲು ರಾತ್ರಿ ಏನೂ ಕೇಳ್ತಾ ಇರಲಿಲ್ಲ. ನೀನು ಬದಲಾಗ್ಬಿಟ್ಟೆ. ನಿಮ್ಮ ಡಾಕ್ಟ್ರ್ ಫ್ರೆಂಡ್ ನವೀನ ಮತ್ತು ಅದಕ್ಕೆ ಸಿಕ್ಕಿದ ಮೇಲೆ ಶಾನೆ ಬದಲಾದ್ರೆ. ಸೂರ್ಯನ ಟ್ರೇಡ್ ಮಾರ್ಕ್ ಹೊಂಟೋಯ್ತದೆ ನೋಡು, ಯೋಚನೆ ಮಾಡು ಎಂದ ಕರಿಯ. ತರಲೆ, ಸೂರ್ಯ ಯಾವತ್ತೂ ಬ್ರ್ಯಾಂಡ್ ಕಣೋ. ಮೇಲಿರೋ ಸೂರ್ಯಂಗೂ ನನಗೂ ಯಾವತ್ತೂ ಟ್ರೇಡ್ ಮಾರ್ಕ್ ಹೋಗೋದು ಇರಲಿ, 1% ಕಮ್ಮಿ ಕೂಡ ಆಗಲ್ಲ, ತಿಳ್ಕೊ ಎಂದು ಗಾಡಿ ಹತ್ತಿ ತನ್ನ ಬುಲೆಟ್ ಸ್ಟಾರ್ಟ್ ಮಾಡಿ ಕರಿಯನ ಕೂತ್ಕೊಳ್ಳೋಕ್ಕೆ ಸನ್ನೆ ಮಾಡಿದ ಸೂರ್ಯ. ಚಾಚಾ ಟೀ ಅಂಗಡಿ. ಸೂರ್ಯನ ಬುಲೆಟ್ ಸೌಂಡ್ ಮಾಡುತ್ತಾ ಬಂದು ಚಾಚಾ ಅಂಗಡಿ ಮುಂದೆ ನಿಂತಿತ್ತು. ಸ್ಕೂಲ್ ರಜೆ ಇದ್ದಿದ್ದರಿಂದ ಚೋಟು ಕೂಡ ಅಲ್ಲೇ ಆಟ ಆಡ್ತಾ ಇದ್ದ. ಬುಲೆಟ್ ಸೌಂಡ್ ಕೇಳ್ತಾನೆ, ಚಾಚಾ ದೇಕೋ ಸೂರ್ಯ ಮಾಮ ಬರ್ತಿದ್ದಾರೆ ಎಂದು ಹೇಳಿದ ಟೀ ಮಾಡುತ್ತಿದ್ದ ಚಾಚನಿಗೆ. ಚಾಚಾ ಸೂರ್ಯನ ನೋಡಿದ ಖುಷಿಯಲ್ಲಿ ಚೇರ್ಗಳನ್ನು ಬಟ್ಟೆಯಿಂದ ಒರೆಸಿ, ಅರೇ ಸೂರ್ಯ ಬೇಟ, ಎಲ್ಲಿ ಕಾಣೆ ಆಗಿಬಿಟ್ಟಿದ್ರಿ ನೀವು? 1 ವಾರದ ಮೇಲೆ ಆಯಿತು ನಿಮ್ಮನ್ನು ನೋಡಿ. ಚೋಟು ಅಂತೂ ದಿನ ಕೇಳ್ತಿದ್ದ, ಸೂರ್ಯ ಮಾಮ ಬಂದಿತ್ತಾ ಅಂತ. ಸ್ವಲ್ಪ ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ವಿ ಚಾಚಾ, ಹಾಗಾಗಿ ಈ ಕಡೆ ಬರೋಕ್ಕಾಗಲಿಲ್ಲ ಅಷ್ಟೆ. ಎಲ್ಲಿ ಚೋಟು ಹೇಗಿದ್ದಾನೆ? ಸ್ಕೂಲ್ ಹೋಗ್ತಾ ಇದ್ದಾನೆ ತಾನೆ ಎಂದ ಸೂರ್ಯ. ಹ್ಞೂ ಬೇಟ, ಹೋಗ್ತಿದ್ದಾನೆ, ಚೆನ್ನಾಗಿ ಪಾಠ ಓದೋಕ್ಕೂ ಕಲ್ತಿದ್ದಾನೆ. ಅಷ್ಟರಲ್ಲಿ ನೀರು ತೊಗೊಂಡು ಬಂದ ಚೋಟು ಸೂರ್ಯ ಮಾಮ ಎನ್ನುತ್ತಾ. ಕರಿಯ, ಗುರು ನೀವು ಮಾತಾಡ್ತಾ ಇರಿ, ನಾನು ಸ್ವಲ್ಪ ಆ ಕಡೆ ಹೋಗಿ ಬರ್ತೀನಿ, ಅರ್ಜೆಂಟ್ ಎಂದು ಹೇಳಿ ಹೋದನು. ಸೂರ್ಯ ಚೋಟುವನ್ನು ಕೂರಿಸ್ಕೊಂಡು, ಇವತ್ತು ಯಾಕೆ ಸ್ಕೂಲ್ಗೆ ಹೋಗಿಲ್ಲ? ಇಲ್ಲೇನು ಮಾಡ್ತಾ ಇದೆಯಾ ನೀನು ಎಂದ. ಸ್ಕೂಲ್ ರಜೆ ಕೊಟ್ಟಿದ್ದಾರೆ ಮಾಮ, ಅದೇನೋ ದಸರಾ ಹಬ್ಬಗೆ ಐತಲ್ಲ ಅದಕ್ಕೆ. ಇಲ್ಲೇ ಚಾಚಾಗೆ ಸಹಾಯ ಮಾಡ್ತಾ ಆಟಾಡ್ತಾ ಇದ್ದೆ ಎಂದ ಚೋಟು. ಸರಿ, ರಜೆ ಇದೆ ಅಂತ ಓದೋದು ಬಿಟ್ಟು ಬರೀ ಆಟ ಆಡೋದಲ್ಲ, ಬಿಡುವಿದ್ದಾಗ ಓದ್ಕೋಬೇಕು ಆಯಿತಾ? ಸರಿ ಮಾಮ ಎಂದು 2 ಕೆನ್ನೆಗೆ ಮುತ್ತು ಕೊಟ್ಟು ಓಡಿ ಹೋದ ಚೋಟು. ಚಾಚಾ ಸಿಗರೇಟ್ ಮತ್ತು ಟೀ ತಂದು ಕೊಡುತ್ತಾ, ಚೆನ್ನಾಗಿದೆಯಾ ಬೇಟ? ಅಂದಾಗೆ ನೀನು ಕೆಲಸದ ಮೇಲೆ ಹೋಗಿರೋದು ರಮಣನಿಗೆ ಗೊತ್ತಿಲ್ವಾ ಎಂದ. ಯಾಕೆ ಚಾಚಾ, ಏನಾಯಿತು ಎಂದ ಸೂರ್ಯ ಗಾಬರಿಯಲ್ಲಿ. ಮೊನ್ನೆ ರಮಣನ ಹುಡುಗರು ನೀನು ಹುಡ್ಕೊಂಡು ಬಂದಿದ್ರು, ಅದೇ
ಅವನು ಕುಳ್ಳ ಇದ್ದಾನಲ್ಲ, ಅವನು ಇನ್ನೂ ಸ್ವಲ್ಪ ಜನ ಬಂದು ಸೂರ್ಯ ಬಂದಿದ್ನಾ ಅಂತ ಕೇಳಿದ್ರು ಬೇಟ, ಅದಕ್ಕೆ ಕೇಳಿದೆ. ಓ ಅದಾ, ಅದು ಮೊನ್ನೆನೇ ಬರಬೇಕಿತ್ತು, ಕೆಲಸ ಸ್ವಲ್ಪ ತಡ ಆಯಿತು, ಬರೋಕ್ಕಾಗಲಿಲ್ಲ. ಫೋನ್ ಬೇರೆ ಕೆಟ್ಟೋಗಿತ್ತಲ್ಲ, ಅದಕ್ಕೆ ಹುಡ್ಕೊಂಡು ಬಂದಿದ್ದಾರೆ ಹುಡುಗರು ಅಷ್ಟೇ ಚಾಚಾ ಎಂದನು ಸಿಗರೇಟ್ ಇಸ್ಕೊಳ್ಳುತ್ತಾ. ಚಾಚಾ ಆ ಕಡೆ ಹೋದ್ಮೇಲೆ ತನ್ನ ಎಂದಿನ ಸ್ಟೈಲ್ನಂತೆ ತನ್ನ ಬುಲೆಟ್ ಬೈಕ್ ಮೇಲೆ ಕೂತು ಸಿಗರೇಟ್ ತುದಿಗೆ ಬೆಂಕಿ ತಾಗಿಸಿ ಜೊತೆಗೆ ಸಿಗರೇಟ್ ಸೇದುತ್ತಾ ರಮಣನ ಬಗ್ಗೆ ಚಿಂತಿಸುತ್ತಾ ಗಾಳಿಯಲ್ಲಿ ಹೊಗೆ ಬಿಡುತ್ತಾ ಕೂತನು ಸೂರ್ಯ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಧನ್ಯವಾದಗಳು.